ಎಸ್ ಅಂದರೆ ಈ ಥರ ಪೀಕ್ ಮೂಮೆಂಟಲ್ಲಿದ್ದಾಗ ಯಾರಾದರೂ ಒಂದು ಅಂದ್ರೆ ಕಲೆ ಅಂದರೆ ಕೆಲವರು ತುಂಬ ಜನ ಡೆಫಿನೇಷನ್ ಮಾಡ್ತಾರೆ. ಒಂದು ಸರಿ ಅದು ಕಲೆ ಅನ್ನೋದು ನಮ್ಮ ಒಳಗೆ ಬಂದರೆ ಅಷ್ಟು ಸಾಮಾನ್ಯವಾಗಿ ನಮ್ಮನ್ನು ಅದರಿಂದ ಆಚೆ ಬರೋಕ್ಕೆ ಬಿಡಲ್ಲ ಅಂತ ನಿಮ್ಮ ಒಂದು ಕಲೆ ಅಂದರೆ ಡೆಫಿನೇಷನ್ ಹೇಳೋದಾದ್ರೆ ಅದರ ಹೆಂಗೆ ಯಾವ ಥರ? ಪ್ರೀತಿ ಹಾಗೆ ಇದೆ, ಅದರ ರೆಸ್ಪೆಕ್ಟ್ ನನಗೆ ಹಾಗೆ ಇದೆ, ಹ್ಞೂ ಹ್ಞೂ ಅದರ ಆಸೆನೂ ಹಾಗೆ ಇದೆ. ಹ್ಞೂ ಬಟ್ ಒಂದು ಆಸೆ, ಒಂದು ವಿಚಾರಗಳಿರ್ತದೆ ಒಂದು ಕಡೆ, ಇನ್ನೊಂದು ಕಡೆ ರಿಯಾಲಿಟಿನೂ ಇರ್ತದೆ. ಎಸ್ ರಿಯಾಲಿಟಿ ಏನು ಅಂತಂದರೆ, ನನಗೆ ಆ ಟೈಮಲ್ಲಿ ನನ್ನ ಮುಖ ಹೇಗೆ ಕಾಣಿಸ್ತಾ ಇತ್ತು ಅಥವಾ ನನ್ನ ಬಾಡಿ ಸ್ಟ್ರಕ್ಚರ್ ಏನಿತ್ತು, ನನಗೆ ಅವತ್ತಿನ ಸಿಚುವೇಷನಲ್ಲಿ ಬೇರೆ ಇನ್ಯಾವುದೋ ಅದು ಇದು ಮಾಡೋಕ್ಕೆ ಹೋಗಿದ್ದರೆ ಏನೋ ಕಷ್ಟಪಟ್ಟು ಗಳಿಸಿ ಬಂದಂಥ ಹೆಸರು ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತಾಯಿತ್ತು. ಯಾವುದೋ ನಾನು ಕರೆಕ್ಟಾಗಿ ಈಗ ಒಬ್ಬ 17 ವಯಸ್ಸು ಹುಡುಗ ಯಾವುದೋ 12 ವಯಸ್ಸು ಹುಡುಗನ ಪಾತ್ರ ಮಾಡೋಕ್ಕೆ ಹೋಗಿ ಒಂಥರ ಏನು ಇವನು ಏನಾಯಿತು ಎಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡ್ಬಿಟ್ಟು ಈ ಥರ ಏನೋ ಒಂದು ರೋಲ್ ಮಾಡೋಕ್ಕೆ ಹೋಗಿದ್ದಾನಲ್ಲ, ಅಥವಾ ಒಬ್ಬ 17 ವಯಸ್ಸಿನವನು ಒಂದು 23ನೇ ವಯಸ್ಸು ಮಾಡೋಕ್ಕೆ ಹೋಗಿ ಚೆನ್ನಾಗಿ ಕಾಣಿಸ್ದಿರ ಅದನ್ನು ಜನ ಸರಿಯಾಗಿ ಅಕ್ಸೆಪ್ಟ್ ಮಾಡದೇ ಇದ್ರೂ ಅದು ಒಂದು ಎಗೇನ್ ನನ್ನ ಹೆಸರು ಹಾಳು ಮಾಡ್ಕೊಂಡಂಗೆ. ಈ ಎರಡನ್ನೂ ಮಾಡಬಾರ್ದು ಅನ್ನೋ ಕ್ಲಾರಿಟಿ ನನಗೆ ದೇವರು ಪುಣ್ಯಕ್ಕೆ ಕೊಟ್ಟಿದ್ದ. ಆ್ಯಂಡ್ ಈ ನೀವು ಹೇಳಿದಲ್ಲ ಅಂಬರೀಷ್ ಸರ್ ಆಗಲಿ, ಶಂಕರ್ನಾಗ್ ಅವರಾಗಲಿ, ಈ ಕಡೆ ರವಿಚಂದ್ರ, ಇವ್ರ ಜೊತೆ ಎಲ್ಲ ಅವರು ಮಾತಾಡೋದಂಥ ವಿಚಾರಗಳು, ಅವರು ಜೊತೆಗೆ ಬಂದಂಥ ಒಂದು ವಿಚಾರಗಳಲ್ಲಿ ಆಲ್ರೆಡಿ ಕ್ಲಾರಿಟಿ ಇತ್ತು. ಈ ರೋಲ್ಸ್ ಫಾರ್ ದ ಸೇಕ್ ಆಫ್ ಡೂಯಿಂಗ್ ಇಟ್ ಅಂತ ಮಾಡಬಾರ್ದು, ನಮಗೆ ನನ್ನ ಕಲೆ ಮೇಲೆ ಅಷ್ಟು ರೆಸ್ಪೆಕ್ಟು ಬೆಲೆ ಇರಬೇಕು. ಸೊ ಎಜುಕೇಷನ್ ವಾಸ್ ಅ ಪರ್ಫೆಕ್ಟ್ ನನಗೆ ಬ್ರೇಕ್. ಅಂದರೆ ಕ್ಲೀನಾಗಿ ನಾನು ಮುಗಿಸ್ತೀನಿ. ಕರೆಸ್ಪಾಂಡೆನ್ಸ್ ಮಾಡಬೇಕಾಗಿತ್ತು, ನಾನು ಯಾವುದು ಸ್ಕೂಲ್ಗೆ ಹೋಗೋದೇ ಮರ್ತೋಗಿದ್ದೆ ಒಂದು ಟೈಮ್ಗೆ. ಸೊ ಎಲ್ಲನೂ ನಾನು ಹೆಂಗೋ ಕಷ್ಟಪಟ್ಟು ಏನೋ ಅದೊಂದು ಸಪ್ರೇಟ್ ಉಪಕಥೆ ಇದೆ. ಸೆಕೆಂಡ್ ಕ್ಲಾಸ್ಗೆ ಬಂದ್ರೇ ನಾನು ಒಂಥರ ರ್ಯಾಂಕ್ ತೊಗೊಂಡಂಗೆ ಮನೆಯಲ್ಲಿ ಅಷ್ಟು ಖುಷಿ ಪಡೋರು. ಪಾಸ್ ಆದರೆ ಓಕೆ, ಸೆಕೆಂಡ್ ಕ್ಲಾಸೆಲ್ಲ ಬಂದುಬಿಟ್ರೆ ಎಷ್ಟು ಎಷ್ಟು ಕಷ್ಟಪಟ್ಟು ಓದಿದ್ದಾನೆ ಅಂತ. ಸೊ ನನಗೆ ಅದು ಐ ವಾಂಟೆಡ್ ಟು ಬಿ ವೆರಿ ಕ್ಲಿಯರ್, ಎಜುಕೇಷನ್ ಗ್ರ್ಯಾಜುಯೇಷನ್ ಆಗಲೇಬೇಕು, ಆದಮೇಲೆ ನೋಡೋಣ ಹೇಗೆ ನನಗೆ ಆಪರ್ಚುನಿಟೀಸ್ ಸಿಗಬಹುದು ಅನ್ನೋದಕ್ಕೆ ಆ ಬ್ರೇಕ್ ತೊಗೊಂಡಿದ್ದು. ನನಗೆ ಇಲ್ಲ ನಾನು ಸಿನಿಮಾ ಮಾಡಲ್ಲ ಅಥವಾ ನಾನು ವಾಪಸ್ ಆ ಥರ ಯಾವ ಯೋಚನೆಯೂ ಇರಲಿಲ್ಲ, ಅಷ್ಟು ಲಕ್ಸುರಿನೂ ಇರಲಿಲ್ಲ ಆಗ, ಅಂದರೆ ಆ ಪ್ರಿವಿಲೇಜು ಇರಲಿಲ್ಲ. ಎಜುಕೇಷನ್ ಮುಗಿಸೋಣ, ನೆಕ್ಸ್ಟ್ ನೋಡೋಣ ಅಂತ. ಈಗೇನು ನಂದು ಬ್ಯಾಡ್ ಲಕ್ ಗುಡ್ ಲಕ್ ಅಂತ ಗೊತ್ತಿಲ್ಲ ಇದು. ನಾನು ಎಜುಕೇಷನ್ ಮುಗಿಸಿ ವಾಪಸ್ ಬರೋ ಟೈಮಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸ್ವಲ್ಪ ಅಷ್ಟು ಆಪರ್ಚುನಿಟೀಸು, ಸಿನಿಮಾಗಳು ಓಡ್ತಾ ಇರಲಿಲ್ಲ. ಒಂದು ಸ್ವಲ್ಪ ಬ್ಯಾಡ್, ಅಂದರೆ ಬ್ಯಾಡ್ ಅನ್ನೋಕ್ಕಾಗಲ್ಲ, ಒಂದು ಥರ ಲೋ ಫೇಸಲ್ಲಿತ್ತು. ಅದೇ ಟೈಮಲ್ಲಿ ನನಗೆ IT ಬೂಮ್ ಬಂತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರೋರೆಲ್ಲರೂ IT ಕಂಪನಿಗೆ ಸೇರಿಕೊಂಡ್ರು. ನನಗದೊಂದು ಆಸೆ, ನನಗೂ ಎಲ್ಲೂ ಕೆಲಸ ಮಾಡಿಲ್ಲ, ಇದೊಂದು IT ಕಂಪನಿ, ಕಂಪ್ಯೂಟ್ರು ಏನೇನೋ ಇದು ಹೊಸ್ದಾಗಿ ಬಂದಿದೆ, ಇದು ಸೇರಬೇಕು ಅಂತ ಆಸೆ ಇತ್ತು. ಸೊ ನಾನು ಇಂಗ್ಲೀಷ್ ಲಿಟ್ರೇಚರ್, ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ ಮಾಡಿದ್ರಿಂದ ಇಂಗ್ಲೀಷ್ ಲಿಟ್ರೇಚರಿಂದ ನಾನು ಕಂಟೆಂಟ್ ರೈಟರಾಗಿ ಸೇರಿಕೊಂಡೆ ಒಂದು ವೆಬ್ಸೈಟಿಗೆ, onlinebangalore.com ಅಂತ. ಸೊ ಅಲ್ಲಿಂದ ನಂದು ಇನ್ನೊಂದು ಜರ್ನಿ, ಒಂದು ಹೊಸ ಜರ್ನಿ. ನನಗೆ ಒಬ್ಬ 3 ವಯಸ್ಸಿನಿಂದ 16-17 ವಯಸ್ಸು ತನಕ ಬರೀ ಸಿನಿಮಾ ಜರ್ನಿ ನೋಡಿದವನಿಗೆ ಈ ನಾರ್ಮಲ್ ವರ್ಕ್ ಟೈಮಿಂಗ್ಸು, ಅಂದರೆ 5:30 6 ಗಂಟೆಗೆ ಮನೆಗೆ ಹೋಗ್ಬೋದು, 11 ಗಂಟೆ 12 ಗಂಟೆ ತನಕ ಕೆಲಸ ಮಾಡಬೇಕಾದಿಲ್ಲ, ಭಾನುವಾರ ಅಂದರೆ ರಜಾ, ಇದೆಲ್ಲ ಎಷ್ಟು ಖುಷಿ ಬಂದ್ಬಿಡ್ತು ಅಂದರೆ ನನಗೆ. ಅಲ್ಲ ಕರೆಕ್ಟಾಗಿ 30th 31st ಸಂಬಳ ಬರುತ್ತೆ, ಈ ಕಡೆ ನನಗೆ ಟೈಮು ಇದೆ, ಏನಾದ್ರು ಮಾಡ್ಬೋದು, ನಾನು ನಾರ್ಮಲ್ ಕಾಲ್ಡ್ ನಾರ್ಮಲ್ ಜೀವನನೂ ನೋಡ್ಬೋದು ಅನ್ನೋದು ನನಗೆ ತುಂಬಾ ಅದು ಖುಷಿಪಟ್ಟೆ, ಎಂಜಾಯ್ ಮಾಡಿದೆ. ಆಮೇಲೆ ಶೂಟಿಂಗ್ ಅಂದಾಗ ಎಲ್ಲೋ ಬೇರೆ ಕಡೆ ಲೊಕೇಶನ್ ಟೈಮೇ ಇರ್ತಾರೆ. ಸೊ ನನ್ನ ಇಡೀ ಲೈಫ್ ಹೆಂಗಿದ್ದಿದ್ದು, 6 ಗಂಟೆಗೆ ಎದ್ದೇಳು, 4 ಗಂಟೆಗೆ ಎದ್ದೇಳು, ಫಸ್ಟ್ ಶಾಟ್ ಅಂದರೆ ಸನ್ರೈಸ್ ಶಾಟು, ಅಲ್ಲೆಲ್ಲೋ ಇರ್ತಾ ಇದ್ವಿ. ಏನೋ ನನಗೆ ಅಂದರೆ ತಮಾಷೆ ಎಲ್ಲ ಅದೇ ಜೋಕ್ಗಳದು. ನನಗೆ ಮನೆ ಊಟ ಅಂತಂದರೆ ಹೋಟ್ಲ್ ಊಟ, ಯಾಕಂದರೆ ನಾನು ಮ್ಯಾಕ್ಸಿಮಮ್ ಬೆಳೆದಿರೋದೇ ಹೋಟ್ಲ್ ಊಟದ ಮೇಲೆ. ಮನೆ ಊಟ ಬಂದು ಲಕ್ಸುರಿ, ನನಗೆ ಯಾವಾಗಲೂ ಒಂದು ಸತಿ ತಿಂತಾ ಇದ್ದು ಮನೆ ಊಟ. ಆ ಥರ ಅದರಲ್ಲೆಲ್ಲ ಎಲ್ಲೆಲ್ಲೋ ತಿಂದು ಮಾಡಿ ಹೆಂಗೋ ಮಾಡಿ ಬೆಳ್ಕೊಂಬಂದವನು. ಈ ಡಿಫೈನ್ಡ್ ಲೈಫ್ ಅನ್ನೋದಿದೆಯಲ್ಲ, ತುಂಬಾ ಖುಷಿ ಕೊಟ್ಬಿಡ್ತು ನನಗೆ. ಹಂಗಾದ್ರೆ ಇದರಲ್ಲಿ ನಾನು ಸ್ವಲ್ಪ ದಿನ ಆದರೂ ಇದನ್ನು ಏನಾದ್ರು ಸಾಧಿಸಬೇಕು, ಇದನ್ನು ನೋಡ್ಬೇಕು. ನನಗೆ ಒಂದು ನಾರ್ಮಲ್ ಲೈಫ್ ಅಂದರೆ ಏನು, ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ಕಡೆ ಹೋಗಿ ಬರೋದು, ಒಂದು ಸಿನಿಮಾಗೆ ಹೋಗಿ ಬರೋದು, ಒಂದು ಟ್ರಿಪ್ಪಿಗೆ ಹೋಗಿ ಬರೋದು, ಅಂದರೆ ಅಲ್ಲೋಗಿ ಏನೇನು ಆ್ಯಕ್ಟಿಂಗ್ ಮಾಡಬೇಕಾದಿಲ್ಲ, ಜಸ್ಟು ಸುತ್ತಾಡ್ಕೊಂಡು ನೋಡ್ಕೊಂಡು ಬರೋಂಥ ಒಂದು ಲೈಫು ಇದೆ ಅಂತಲೂ ಗೊತ್ತಿರಲ್ಲ ನನಗೆ. ಸೊ ಅದರಲ್ಲಿ ನಾನು ಮುಳುಗೋದೆ. ಅಂದರೆ ಬಾಲ್ಯದಲ್ಲಿ ಸಿನಿಮಾಗಳು ಯಾವುದು ನೋಡ್ತಾ ಇರಲಿಲ್ಲ ಅಂದರೆ ನೀವು? ಅಲ್ಲ ನಂದು ನೋಡ ಸರ್, ನೀವು ಇದನ್ನೆಲ್ಲ ಯೋಚನೆ ಮಾಡಿ, ನನಗೆ ತುಂಬ ಓಲ್ಡ್ ಫೀಲಿಂಗ್ ಬರುತ್ತೆ ಈ ಥರ ಎಲ್ಲ ಹೇಳಬೇಕಾದ್ರೆ. 96 97 ಬಗ್ಗೆ ಮಾತಾಡ್ತಾರೆ ಅದು, ಅಥವಾ 94 93.
ಆಗೆಲ್ಲ ಇದೆಲ್ಲ ಇರಲಿಲ್ಲ. ನೀವು ಅಂದರೆ ಏನೋ ಇಂಟರ್ನೆಟ್ ಇರಲಿಲ್ಲ. ತುಂಬ ಕ್ರೂಡಾಗಿ ಹೇಳ್ಬೇಕು ಅಂದರೆ ನಾನು ಯಾವುದೋ ಗೂಗಲ್ ಮಾಡಿ ನೋಡ್ಬಿಡೋ ಥರ ಇಲ್ಲ. ಆ ಟೈಮಲ್ಲಿ ದೂರದರ್ಶನ ಅಥವಾ ಅವಾಗ ತಾನೇ ಐ ಥಿಂಕ್ ಉದಯ ಟಿ ವಿ ಮತ್ತು ಈ ಟಿ ವಿ ಬಂದಿತ್ತು ಅನಿಸುತ್ತೆ. ಅದರಲ್ಲಿ ಏನಾದ್ರು ಹಾಕಿದ್ರೆ ನೋಡ್ಬೋದು ಹೊರತು ನಾವು ಇಷ್ಟ ಬಂದಂಗೆ ಚಕ್ಕಂತ ನೋಡೋವಂಥ ಆಪ್ಷನ್ನೇ ಇರ್ತಾ ಇರಲಿಲ್ಲ. ಸೊ ನನಗೆ ಆ ಏನು ವರ್ಕ್ ಒಂದು ಆಪರ್ಚುನಿಟಿ ಸಿಕ್ಕಿದ್ದು, ಅದರಲ್ಲಿ ಮತ್ತೆ ಸಕ್ಸಸ್ ಸಿಕ್ಕಿದ್ದು. ನನ್ನ online bangalore.com ಅನ್ನೋ ವೆಬ್ಸೈಟಲ್ಲಿ ನಾನು ಏನು ಕೆಲಸ ಮಾಡ್ತಾಯಿದ್ದೆ, ವಿ ವರ್ ದ ಫಸ್ಟ್ ಒನ್ಸ್ ಟು ಪುಟ್ SSLC PUC ಡಿಪ್ಲೊಮಾ ರಿಸಲ್ಟ್ಸ್ ಇಡೀ ಇಂಡಿಯಾಲೇ ಫಸ್ಟ್ ಟೈಮ್ ಇಂಟರ್ನೆಟಲ್ಲಿ ಫಸ್ಟ್ ಟೈಮ್ ಹಾಕ್ಸಿದ್ದು ನಾನು ಅದನ್ನು ಲೀಡ್ ಮಾಡಿದೆ. ಸೊ ಗೌರ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡೋದು ಅದನ್ನೆಲ್ಲ ಮಾಡಿಸಿದ್ದು, ಲಕ್ಷಾಂತರ ಹುಡುಗರಿಗೆ ಅದು ಹೆಲ್ಪ್ ಆಗಿದ್ದು. ಇದು ಆನ್ಲೈನ್ ರಿಸಲ್ಟ್ ಬರುತ್ತೆ 99ಅಲ್ಲಿ ಫಸ್ಟ್ ಟೈಮ್ ಹಾಕಿದ್ದು ಇಡೀ ಇಂಡಿಯಾಗೆ. ಸೂಪರ್. SSLC PUC ಡಿಪ್ಲೊಮಾ ಡಿಗ್ರಿ ಎಲ್ಲ ಆನ್ಲೈನ್ ಇರ್ತಾರಲ್ಲ. ಸೊ ಫಸ್ಟ್ ಟೈಮ್ ಹಾಕ್ಸಿದ್ದು, ತುಂಬ ಓಡಾಟ ಕಷ್ಟಪಟ್ಟು ಹಾಕ್ಸಿದೆ. ಒಳ್ಳೆ ಅಪ್ರಿಸಿಯೇಷನ್ ಬಂತು, ಗೌರ್ಮೆಂಟಿಂದ ಅಪ್ರಿಸಿಯೇಷನ್ ಬಂತು, ಕಂಪನಿಯಿಂದ ಬಂತು. ಅದು ನೆಕ್ಸ್ಟು ಬಹಳಷ್ಟು ಡೋರ್ಗಳು ಓಪನ್ ಆಯಿತು. ವಾರ್ತಾ ಇಲಾಖೆಗೆ ಒಂದು ವೆಬ್ಸೈಟ್ ಮಾಡಿದೆ, BBMP ಅವ್ರಿಗೆ ವೆಬ್ಸೈಟ್ ಮಾಡಿಕೊಡೋದು, ಮತ್ತು ಭೂಮಿ ಪ್ರಾಜೆಕ್ಟ್ ಸ್ಟಾರ್ಟಿಂಗಲ್ಲಿ ಅಡಿಪಾಯದಲ್ಲಿ ಓಡಾಡಿದ್ದು, ಇದೆಲ್ಲ ತುಂಬ ಅದು ಆ ಥರ ಎಲ್ಲ ವರ್ಕ್ ಮಾಡಿದಾಗ ಅದ್ರದ್ದು ಖುಷಿನೇ ಬೇರೆ ಇತ್ತು. ಅಂದರೆ ನಾನು ಬರೀ ಇಲ್ಲಿ ಆ್ಯಕ್ಟಿಂಗ್ ಅಲ್ಲ, ಜೊತೆಗೆ ತಲೆನೂ ಇದೆ. ಆಮೇಲೆ ನನ್ನ ಯೋಚನೆಗಳು, ನನ್ನ ಐಡಿಯಾಗಳು ವರ್ಕ್ ಆಗ್ತವೆ. ಅದು ಒಂದು ಸೊಸೈಟಿಗೆ ಹೆಲ್ಪ್ ಆಗುತ್ತೆ, ನೂರಾರು ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾದಾಗ ಅದ್ರ ಖುಷಿನೇ ಬೇರೆ. ಸೊ ಅದರಲ್ಲಿ ಹಾಗೆ ಏನಂತಾರೆ, ಆ ದೋಣಿಯಲ್ಲಿ ಹಾಗೆ ಮುಂದೆ ಕೊಟ್ಟೋದೆ ಹೊರತು ಇದರಲ್ಲೇ ಬಿಸಿ ಆಗ್ಬಿಟ್ರಿ ಅಂದ್ರೆ ಬಿಸಿ ಮತ್ತೆ ಸಕ್ಸಸ್ ಕಂಡ್ತಾ ಇದ್ದೆ. Success, ನನಗೆ ಅನ್ಸುತ್ತೆ ಹ್ಮ್. ಸಕ್ಸಸ್ ಕಾಣ್ತಾ ಒಂದೊಂದು ಇದ್ರೆ step- ಬೇಗ ನಾನು ವಾಪಸ್ ಈ ಕಡೆ ಹಾ, ಕಣ್ಣು ಹಾಕ್ತಾ ಇದ್ನೋ ಏನೋ. ಹೌದು. ಬಟ್ ಅದು ಹಾಗೆ ಅದ್ರದ್ದೇ ಒಂದು ಜೀವ ಬಂದು ಅದಕ್ಕೆ ಒಂದು ಸಕ್ಸಸ್ ಕಂಡ್ಕೊಂಡು ಹೋದೆ. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇಲ್ಲ ಆ ಥರ ಇಲ್ಲ. ಬಟ್ ಕಲಿತೆ, ತುಂಬಾನೇ ಕಲಿಯೋದಿತ್ತು. ನಾನು ಅದೆಲ್ಲ ಗೊತ್ತಿತ್ತು ಅಂದ್ಕೊಂಡಿದ್ದೆ ಸಿನಿಮಾಲ್ ಮಾಡಿ. ಬಟ್ ಅದು ಬಿಟ್ಟು ನಿಜವಾದ ವರ್ಲ್ಡು, ನಾರ್ಮಲ್ ಲೈಫು, ಅದರಲ್ಲಿ ಎಷ್ಟೆಲ್ಲ ಕಲಿಯೋದಿದೆ ಅಂತ ಆ ಒಂದು ಲೈಫಲ್ಲಿ ಹೋದಾಗಲೇ ಗೊತ್ತಾಯಿತು. ಅದಾದಮೇಲೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ ಕಾರಿಡಾರ್ ಅಶೋಕ್ ಅವ್ರ ಜೊತೆ ಆಲ್ಮೋಸ್ಟ್ 18-19 ಇಯರ್ಸಲ್ಲೇ ಕೆಲಸ ಮಾಡಿದೆ. ಸೊ ಅದರಲ್ಲೂ ಒಂದಷ್ಟು ವೆಲ್ತ್ ಆಫ್ ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಅದಾದಮೇಲೆ ಈಗ ನನ್ನದೇ ಸ್ವಂತ ಒಂದು ಲಾಸ್ಟ್ 3 ಇಯರ್ಸಿಂದ ಸ್ವಂತವಾಗಿ ಪಬ್ಲಿಕ್ ಪಾಲಿಸಿ ಮತ್ತು ಲೈಸನಿಂಗು, ಗೌರ್ಮೆಂಟ್ ಜೊತೆ ಯಾವುದೇ ಮಲ್ಟಿನ್ಯಾಷನಲ್ ಕಂಪನೀಸು ಅಲ್ಲಿ ಇಲ್ಲ ಹೂಡಿಕೆ, ಕರ್ನಾಟಕದಲ್ಲಿ ಹೂಡಿಕೆ ಇಡಬೇಕು ಅಥವಾ ಇಲ್ಲಿ ನಾವು ಮಾಡಬೇಕು ಅಂತಾರೆ, ಅವರಿಗೆ ಫೆಸಿಲಿಟೇಟ್ ಮಾಡಿಕೊಂಡು ನಾನು ಇವಾಗ ಸ್ವಂತವಾಗಿ ಮಾಡ್ತಾ ಇದ್ದೀನಿ. ಓಕೆ, ಅದೇ ಫೈನಲಿ ಏನೋ ಬಂದಾಗ ಅನ್ಸುತ್ತೆ ಎಲ್ಲರಿಗೂ, ಈಗ ಮಂಜುನಾಥ್ ಅವ್ರು ಏನು ಮಾಡ್ತಾ ಇದ್ದಾರೆ, ಮಾಸ್ಟರ್ ಮಂಜು ಅವ್ರು ಅವಾಗ ಕೇಳಕ್ಕೆ ಮುಂಚೆನೇ ಹೇಳ್ಬಿಟ್ಟೆ. ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಇವಾಗ ನೀವೇ ಓನ್ ಆಗಿ ಒಂದು ಕಂಪ್ನಿ ಇದನ್ನ ಮಾಡ್ತಾ ಇದ್ದಾರೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲ, ನನ್ನ ತುಂಬ ಲೀನ್ ಕಂಪನಿ. ನನ್ನ ಜೊತೆ ಒಂದು 3 ಜನ ಅಷ್ಟೇ. ಹ್ಮ್ ಮೆಜಾರಿಟಿ ನಮ್ಮದು ಏನು ಲೈಸನಿಂಗ್ ಪಬ್ಲಿಕ್ ಪಾಲಿಸಿ ಅಂದರೆ ಗೌರ್ಮೆಂಟ್ ಅವ್ರ ಜೊತೆಗೆ ಈ ಕಂಪನೀಸನ್ನು ಕರ್ಕೊಂಡೋಗಿ ಕರೆಕ್ಟ್ ಆಫೀಸರ್ಸನ್ನು ಮೀಟ್ ಮಾಡಿಸೋದು, ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ನೀಡೋದು, ಕರೆಕ್ಟ್ ಜಾಗಗಳಲ್ಲಿ ಅವ್ರು ಗೈಡ್ ಮಾಡೋದು, ಇದು ಮೇನ್ ಕೆಲಸ. ಸೊ ನಮ್ಮದು ಲೇಬರ್ ಇಂಟೆನ್ಸಿವ್ ಅಲ್ಲ, ಬ್ರೈನ್ ಇಂಟೆನ್ಸಿವ್, ಎಕ್ಸ್ಪೀರಿಯನ್ಸ್ ಇನ್ಸೆಂಟಿವ್. ಓಕೆ ಸರ್, ಒಳ್ಳೆಯದಾಗಲಿ.